ಸೊ ಫ್ರೆಂಡ್ಸ್, ಬೀಚ್ ಹತ್ರ ಬಂದಿದ್ದೀವಿ. ರಾಕಿಗೆ ಪಾಪ ಇಲ್ಲಿ ಕಾಲು ಸುಡ್ತಾ ಇದ್ದಾವೆ, ಹಾಗಾಗಿ ಇವ್ರು ಫಸ್ಟ್ ನೀರಿಗೆ ಕರ್ಕೊಂಡು ಹೋಗ್ತೀನಿ ತಡಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ನೋಡ್ಬೋದು ನೀವು, ಎಲ್ಲ ಆಕ್ಟಿವಿಟೀಸ್ ಮಾಡ್ತಾರೆ ಇಲ್ಲಿ. ಅಲೆ ಅಲೆ ಬರ್ತಾ ಇದೆ. ನಮ್ಮ ರಾಕಿ ನೋಡಿ ಎಲ್ರಿಗಿಂತ ಮೊದಲು ಹೋಗಿದ್ದಾನೆ ಕೋಟ್ ಹತ್ರ. ಫ್ರೆಂಡ್ಸ್, ಹೋಟೆಲ್ ಬಂದಿದ್ದೀವಿ. ಹೋಟೆಲ್ ಬಂದು ಕುತ್ಕೊಂಡಿದ್ದೀವಿ. ರಾಕಿ ನೋಡಿ ಕೆಳಗಡೆ ಇದ್ದಾರೆ. ಸೊ ಬೋಟ್ ರೈಡಿಂಗ್ನ ಎಂಜಾಯ್ ಮಾಡೋಣ ಇವಾಗ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಇದು ಮಾಳ್ವಾನ್ ಟ್ರಿಪ್ ಪಾರ್ಟ್ 2 ವಿಡಿಯೋ. ಸೊ ಫ್ರೆಂಡ್ಸ್, ಫೈನಲಿ ಮಾಳ್ವಾನಿಗೆ ರೀಚ್ ಆಗಿದ್ದೀವಿ. ನಮ್ಮ ರಾಕಿನ ಕರ್ಕೊಂಡು ಜರ್ನಿ ಅಂತೂ ಸೂಪರ್ ಆಗಿತ್ತು. ಸೊ ನಾವು ರೂಮ್ಗೆ ಬಂದು ರೀಚ್ ಆಗಿದ್ದೀವಿ. ಇವಾಗ ಮಾಳ್ವಾನಿಗೆ ಬಂದ್ವಿ. ಸುಮಾರು ರೂಮ್ಗಳನ್ನ ನೋಡಿದ್ವಿ. ಸೊ ಪೆಟ್ಟಿದೆ ಅಂದಿದ್ದಕ್ಕೆ ಕೆಲವೊಬ್ರು ಇಲ್ಲ ಅಂತ ಅಂದರು. ಹಾಗೆ ಫೈನಲಿ ಒಂದು ರೂಮ್ ಸಿಕ್ಕಿದೆ ನಮಗೆ. ರೂಮ್ ಕೂಡ ತುಂಬ ಚೆನ್ನಾಗಿದೆ. ಅದು ಕೂಡ ಎಷ್ಟು ನಿಯರ್ ಅಂತ ಗೊತ್ತಾ? ನೋಡಿ, ಇಲ್ಲೇ ಬೀಚ್ ಇದೆ. ಸೊ ಈ ಸೈಡ್ ಬೀಚ್, ಸೊ ಇದ್ರ ಮುಂದಿನ ಈ ಕಡೆ ಸೈಡು ನಮ್ಮ ರೂಮ್ ಇದೆ. ರೂಮ್ ಕೂಡ ತುಂಬ ದೂರ ಇಲ್ಲ, ಇಲ್ಲೇ ನಮ್ಮ ರೂಮ್ ಕೂಡ ಇರೋದು. ಅದೇ ನೋಡಿ. ಸೊ ಚೆನ್ನಾಗಿರೋ ರೂಮ್ ಕೂಡ ಸಿಕ್ಕಿದೆ. ಹಾಗೆ ಆ ಸೈಡ್ ನೋಡಬೇಕು, ಅಲ್ಲೇ ಪೋರ್ಟ್ ಇರೋದು, ಸಿಂಧುದುರ್ಗ ಪೋರ್ಟ್. ಸಮುದ್ರದ ಮಧ್ಯೆ ಪೋರ್ಟ್ನ ಕಟ್ಟಿದ್ದಾರೆ. ಬೋಟ್ ಮೂಲಕ ಅಲ್ಲಿ ಹೋಗಿ ಪೋರ್ಟ್ನ ನೋಡ್ಬೇಕು ನಾವು. ಸೊ ಮೊದಲಿಗೆ ನಾವು ಇವಾಗ ಏನು ಪ್ಲ್ಯಾನ್ ಮಾಡಿದ್ದೀವಪ್ಪ ಅಂತಂದರೆ, ಫಸ್ಟು ಪೋರ್ಟ್ ನೋಡ್ಕೊಂಡು ಬರ್ತೀವಿ. ಅದಾದಮೇಲೆ ನೆಕ್ಸ್ಟು ರಾಕಿನ ಕರ್ಕೊಂಡು ಬೀಚಲ್ಲಿ ಎಂಜಾಯ್ ಮಾಡ್ತೀವಿ. ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ನಾವು ನೆಕ್ಸ್ಟ್ ಯಾವುದಾದ್ರೂ ಪ್ಲೇಸ್ ನೋಡೋಕ್ಕಾದ್ರೆ ನೋಡ್ತೀವಿ ಟೈಮ್ ಸಿಕ್ಕಿದ್ರೆ. ಇಲ್ಲ ಅಂದರೆ ಡೈರೆಕ್ಟಾಗಿ ಊರಿಗೆ ಹೋಗಬೇಕು. ಸೊ ತುಂಬ ಚೆನ್ನಾಗಿರ್ತಕ್ಕಂಥ ಪ್ಲೇಸ್. ಅಲೆಗಳ ಶಬ್ದ ಕೇಳಬೇಕು, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇವಾಗ ನಾನು ನಿಮಗೆ ರೂಮ್ ಟೂರ್ನ ಮಾಡಿಸ್ತೀನಿ. ಕೇವಲ 800 ರುಪೀಸಲ್ಲಿ ನಮಗೆ ರೂಮ್ ಸಿಕ್ಕಿದೆ. ಸೊ ಎಲ್ಲಿ ರೂಮ್ ಮಾಡಿದ್ದೀವಿ ಆ ರೂಮ್ ಅಡ್ರೆಸ್ ಆಗಿ ಅವರು ಕಾಂಟ್ಯಾಕ್ಟ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಚೆಕ್ ಮಾಡಿ ನೀವು. ನೀವೇನಾದರೂ ಬರೋರಿದ್ರೆ ಈ ರೂಮಿಗೆ ಬರ್ಬೋದು ನೀವು. ರೂಮ್ ತುಂಬ ಚೆನ್ನಾಗಿದೆ. ಸೊ ಇವಾಗ ರೂಮ್ ಟೂರ್ ಮಾಡ್ತೀನಿ, ಬನ್ನಿ. ಸೊ ಇಲ್ಲಿ 2 ರೂಮ್ ಕಾಣ್ತಾ ಇದ್ದಾವಲ್ವಾ? ಸೊ ಇಲ್ಲೇ ನಮ್ಮ ರೂಮ್ ಕೂಡ ಇರೋದು ಇದೆ ನೋಡಿ, ರೂಮ್ ನಂಬರ್ 2. ಸೊ ಬನ್ನಿ, ಒಳಗಡೆ ಯಾವ ಥರ ಇದೆ ಅಂತ ಹೇಳಿ ತೋರಿಸ್ತೀನಿ. ಇಲ್ಲಿ ಫ್ಯಾನ್ ಇದೆ, ಹಾಗೆ ಈ ಕಡೆ AC ಕೂಡ ಅವೈಲೇಬಲ್ ಇದೆ. ಸೊ ತುಂಬ ಕ್ಲೀನಾಗಿದೆ ರೂಮ್ ಮಾತ್ರ. ನೆಕ್ಸ್ಟು ಇಲ್ಲಿ ನೋಡಿ, ಚೆನ್ನಾಗಿ ಕೊಟ್ಟಿದ್ದಾರೆ ರೂಮ್. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇವನು ಓಡಾಡ್ತಾ ಇದ್ದಾನೆ ಆರಾಮಾಗಿ. ಇವಾಗ ಕಾರಲ್ಲಿ ಕೂತು ಸುಸ್ತಾಗಿದೆ ಇವನಿಗೆ. ಸೊ ಇದಿಷ್ಟು ರೂಮ್ ಇಷ್ಟೇ ನೋಡಿ. ಹಿಂಗೆ ಡೋರು, ಅದಾದಮೇಲೆ ನೆಕ್ಸ್ಟ್ ಈ ಕಡೆ ಡ್ರೆಸ್ಸಿಂಗ್ ಟೇಬಲ್, ಇಲ್ಲಿ ಬೆಡ್ ಬರುತ್ತೆ. ಹೀಗೆ ಸ್ಟ್ರೈಟಾಗಿ ಹೋದರೆ ಇಲ್ಲಿ ವಾಶ್ ಬೇಸನ್ ಇದೆ. ಹಾಗೆ ಇಲ್ಲಿ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಕಮೋಡ್ ಇದೆ, ಇದು ಕೂಡ ತುಂಬ ಸ್ಪೇಸಿಯಸ್ ಆಗಿದೆ. ಸೊ ಇದೇ ನೋಡಿ ರೂಮ್ ಟೂರ್. ರಾಕಿಗೆ ಇವಾಗ ಬಿಸಿಲಲ್ಲಿ ತುಂಬ ಓಡಾಡಿದಾನಲ್ವ ಇವತ್ತು, ಹಾಗಾಗಿ ಮಜ್ಜಿಗೆನ ಕುಡಿಸ್ತಾ ಇದ್ದೀವಿ. ಮಜ್ಜಿಗೆನ ಕುಡಿಸಿ ಆಮೇಲೆ ಪೋರ್ಟ್ ನೋಡೋದಕ್ಕೆ ಕರ್ಕೊಂಡು ಹೋಗ್ಬೇಕು ಅವನ್ನ. ಆನ್ ದ ವೇ ಬರಬೇಕಾದ್ರೇ ಮಜ್ಜಿಗೆ ಅಷ್ಟು ತೊಗೊಂಡಿದ್ದಾರೆ ಇವರು. ಮಜ್ಜಿಗೆ ಕುಡ್ದ ಅಂದರೆ ಒಂದು ಸ್ವಲ್ಪ ಕೂಲಾಗಿರ್ತಾನೆ, ಆರಾಮಾಗಿ ಓಡಾಡ್ತಾನೆ. ರಾಕಿ ಮಜ್ಜಿಗೆನ ಕುಡಿತಾ ಇದ್ದಾನೆ. ಇವನು ಮಜ್ಜಿಗೆ ಕುಡಿಯೋದು ಮುಗಿದ್ಮೇಲೆ ಇವಾಗ ನೆಕ್ಸ್ಟ್ ನಾವು ಎಲ್ಲಿ ಹೋಗೋದ್ರಿ? ಪೋರ್ಟ್ ನೋಡೋಕೆ ಹೋಗೋದಾ? ಸೊ ಪೋರ್ಟ್ ನೋಡೋಕೆ ಹೋಗ್ತೀವಿ. ಸೊ ಅಲ್ಲಿ ಬನ್ನಿ, ನಿಮಗೆ ಟಿಕೆಟ್ ಎಷ್ಟೆಷ್ಟಿದೆ ಅಂಥೇಳಿ ಅಲ್ಲೇ ಕೇಳಿ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಸಮುದ್ರದ ಮಧ್ಯ ಅಲ್ಲಿ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ, ಬನ್ನಿ ಡೀಟೇಲ್ ಆಗಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಸೊ ಫ್ರೆಂಡ್ಸ್, ಇಲ್ಲೇ ರೂಮ್ ಇರೋದು ನಮ್ಮದು. ಇವಾಗ ನಾವು ಕಾರಲ್ಲಿ ಪೋರ್ಟ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಆ ಕಡೆ ಸೈಡಲ್ಲಿ ಪೋರ್ಟ್ ಇದೆ, ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ನೋಡಿ ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಅದೇ ಪೋರ್ಟ್. ಸೊ ಪೋರ್ಟ್ ನೋಡೋಕೆ ಹೋಗ್ತಾ ಇದ್ದೀವಿ. ಇವರೆಲ್ಲ ಗಾಡೀಲಿ ಹೋಗಿದ್ದಾರೆ ನೋಡ್ರಿ. ಇಲ್ಲಿ ರಾಕಿ ಕಾರಲ್ಲಿ ಹತ್ಕೊಂಡು ಕುಂತು ಬಿಟ್ಟಿದ್ದಾನೆ ಆಗಲಿ. ರಾಕಿ ಹೀಗೆ ನೋಡಿ, ಮಧ್ಯಾಹ್ನ ತಲೆ ಇವಂದು. ಸೊ ಪೋರ್ಟ್ ನೋಡೋಕೆ ಹೋಗೋಣ ಬನ್ನಿ. ಸೊ ಮಾಳ್ವಾನಲ್ಲಿ ಮೇನ್ ನಿಮಗೆ ಏನಪ್ಪ ಅಂತಂದರೆ ಸ್ಕೂಬಾ ಡ್ರೈವಿಂಗು. ಸೊ ಈ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಫುಲ್ ಫೇಮಸ್ ಇದು.
ನೀವೇನಾದರೂ ಆ್ಯಕ್ಟಿವಿಟೀಸ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇತ್ತಂದರೆ ಮಸ್ಟ್ ಆ್ಯಂಡ್ ಶುಡ್ ಇಲ್ಲಿ ವಿಸಿಟ್ ಮಾಡಿ. ಫುಲ್ ಆ್ಯಕ್ಟಿವಿಟಿ ಆಗುತ್ತೆ. ನಾವು ಮಾಡಬೇಕಿತ್ತು, ಆದರೆ ಇವಾಗ ನಮ್ಮ ರಾಕಿ ಜೊತೆಗೇನೂ ಆಗೋದಿಲ್ಲ. ಆ ಸಾಹಸಕ್ಕೇನು ಕೈ ಹಾಕಲ್ಲ ನಾವು. ಜಸ್ಟ್ ನಾವು ಕೋಟೆನ ನೋಡೋದು, ಬೀಚಲ್ಲಿ ಎಂಜಾಯ್ ಮಾಡೋದು, ಇದೆರಡೇ ಇದೆ ನಮ್ಮ ಮೈಂಡಲ್ಲಿ. ಸೊ ನೋಡ್ಬೋದು, ನಮ್ಮ ರೂಮ್ ಆ ಕಡೆ ಸೈಡ್ ಇದೆ, ಈ ಕಡೆ ಸೈಡ್ ಎಲ್ಲನೂ ಅವರು ಕೋಟೆ ನೋಡೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಫ್ರೆಂಡ್ಸ್, ಬೀಚ್ ಹತ್ರ ಬಂದಿದ್ದೀವಿ. ರಾಕಿಗೆ ಪಾಪ ಇಲ್ಲಿ ಕಾಲು ಸುಡ್ತಾ ಇದ್ದಾವೆ, ಹಾಗಾಗಿ ಇವ್ರು ಫಸ್ಟ್ ನೀರಿಗೆ ಕರ್ಕೊಂಡು ಹೋಗ್ತೀನಿ ತಡಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ನೋಡ್ಬೋದು ನೀವು, ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಇಲ್ಲಿ. ಇದು ಟಿಕೆಟ್ ಕೌಂಟರ್. ಇಲ್ಲಿ ಸಿಂಧದುರ್ಗ ಪೋರ್ಟ್ ನೋಡೋದಕ್ಕೆ ಹೋಗೋದಕ್ಕೆ ಟಿಕೆಟ್ನ ಕೊಡ್ತಾರೆ. ಸೊ ಪರ್ ಪರ್ಸನ್ಗೆ 90 ರೂಪೀಸ್ ಇರುತ್ತೆ ಟಿಕೆಟ್. ಸೊ ಫ್ರೆಂಡ್ಸ್, ಒಬ್ಬೊಬ್ಬರಿಗೆ 90 ರೂಪೀಸ್ ಟಿಕೆಟ್ ಇದೆ. ಸೊ 100 ಅಂತ ಇದ್ರು, ಆದರೆ 90 ರೂಪೀಸ್ ಟಿಕೆಟ್ ಇದೆ. ನಮ್ಮ ರಾಕಿದು 90 ರೂಪೀಸ್ ತೊಗೊಂಡು ಮತ್ತೆ 40 ರೂಪೀಸ್ ಎಕ್ಸ್ಟ್ರಾ ತೊಗೊಂಡಿದ್ದಾರೆ. ಸೊ ಇವಾಗ ಬೋಟ್ ಬಂದಿದೆ, ಬೋಟ್ ಹತ್ರ ಹೋಗ್ತಾ ಇದ್ದೀವಿ. ರಾಕಿ ನೋಡಿ ಎಲ್ಲರಿಗಿಂತ ಗೊತ್ತೋಗಿದ್ದಾನೆ. ಸೊ ಬೋಟ್ ಬಂದಿದೆ, ಬೋಟ್ ಹತ್ರ ಹೋಗ್ತಾ ಇದ್ದೀವಿ. ಅಯ್ಯೋ, ಅಲೆ ಅಲೆ ಬರ್ತಾ ಇದೆ. ನಮ್ಮ ರಾಕಿ ನೋಡಿ ಎಲ್ರಿಗಿಂತ ಮೊದಲು ಹೋಗಿದ್ದಾನೆ ಬೋಟ್ ಹತ್ರ. ಸೊ ಫ್ರೆಂಡ್ಸ್, ಹೋಟೆಲ್ ಬಂದಿದ್ದೀವಿ, ಹೋಟೆಲ್ ಬಂದು ಕುತ್ಕೊಂಡಿದ್ದೀವಿ. ರಾಕಿ ನೋಡಿ ಕೆಳಗಡೆ ಇದ್ದಾರೆ. ಸೊ ಬೋಟ್ ರೈಡಿಂಗ್ನ ಎಂಜಾಯ್ ಮಾಡೋಣ ಇವಾಗ. ಸೊ ಫ್ರೆಂಡ್ಸ್, ಅಲ್ಲಿಂದ ಬೋಟ್ ಇಲ್ಲಿ ಕರ್ಕೊಂಡು ಬಂದರು. ಇಲ್ಲಿ ನೋಡ್ಬೋದು ನಡ್ಕೊತ ಕೂಡ ಬರ್ತಾ ಇದ್ದಾರೆ. ಸೊ ನಡ್ಕೊತ ಇಲ್ಲ, ಅಲ್ಲಿ ತನಕ ಬೋಟ್ ಬಿಡುತ್ತೆ ಅನಿಸುತ್ತೆ, ಅಲ್ಲಿಂದ ಬರ್ತಾ ಇದ್ದಾರೆ. ಇದೇ ನೋಡಿ ಶಿವಾಜಿ ಮಹಾರಾಜರ ಕಿಲ್ಲ. ಸೊ ಮುಂದೆ ಹೋಗೋಣ ಬನ್ನಿ. ನಾವೆಲ್ಲ ಬೋಟಿಂಗ್ ಎಂಜಾಯ್ ಮಾಡ್ತಾ ಇದ್ರೆ ನಮ್ಮ ರಾಕಿ ಬೋಟಲ್ಲಿ ಏನಾಗ್ತಾ ಇತ್ತಂದರೆ, ಸಮುದ್ರದ ಅಲೆಗಳು ಜೋರಾಗಿ ಬರ್ತಾ ಇತ್ತಲ್ಲ, ಆ ನೀರು ಬಿದ್ದಿತ್ತು ಬೋಟಲ್ಲಿ. ಸೊ ಆ ನೀರಲ್ಲಿ ಆರಾಮಾಗಿ ತನಗೆ ಮಲಗಿಬಿಟ್ಟಿದ್ದ ಅವನು. ಸೊ ನೋಡ್ಬೋದು, ಇದೇ ಶಿವಾಜಿ ಮಹಾರಾಜರ ಕಿಲ್ಲ. ಒನ್ ಅವರ್ ಏನೋ ಟೈಮಿಂಗ್ ಇರುತ್ತೆ ಇಲ್ಲಿ ಬೋಟಿಂಗಲ್ಲಿ. ಅಂದರೆ ತಂದು ಬಿಡ್ತಾರೆ, 1 ಅವರ್ ಆದಮೇಲೆ ಮತ್ತೆ ಅವರೇ ಬರ್ತಾರೆ ಪಿಕಪ್ ಮಾಡ್ಕೊಳ್ಳೋದಕ್ಕೆ. ಈ ಥರ ಇದೆ ನೋಡಿ ಒಳಗಡೆ, ಏನೇನೋ ಸ್ನ್ಯಾಕ್ಸ್ ಎಲ್ಲ ಅವೈಲೇಬಲ್ ಇದೆ. ಈ ಕಡೆ ಬಂದು ಏನಾದರೂ ಸ್ನ್ಯಾಕ್ಸ್ ತಿನ್ನೋರು ತಿನ್ಬಹುದು. ಸೊ ರಾಕಿ ಎಲ್ಲಿದ್ದಾನೆ? ಇಲ್ಲಿದ್ದಾನೆ, ಬನ್ನಿ. ಇಲ್ಲಿ ತುಂಬ ಜನ ರಾಕಿ ಫ್ಯಾನ್ಸ್ ಇದ್ದಾರೆ ಫ್ರೆಂಡ್ಸ್. ಎಷ್ಟು ಜನ ರಾಕಿನ ಮಾತಾಡಿಸ್ತಾ ಇದ್ದಾರೆ. ಸೊ ಹೀಗೆ ಮುಂದೆ ಹೋಗ್ಬೇಕು. ಸೊ ಫ್ರೆಂಡ್ಸ್, ಅಲ್ಲಿ ಕಿಲ್ಲದಿಂದ ಒಳಗೆ ಬಂದಮೇಲೆ ಇಲ್ಲಿ ಮತ್ತೆ ಟಿಕೆಟ್ ಇದೆ. ಒಬ್ಬರಿಗೆ 5 ರೂಪೀಸ್. ನಮ್ಮ ರಾಕಿದೇನು ಟಿಕೆಟ್ ತೊಗೊಲಿಲ್ಲ ಇವರು. ಒಬ್ಬರಿಗೆ 5 ರೂಪೀಸ್ ಕೊಟ್ಟಿದ್ದೀವಿ. ಇಲ್ಲೇನೋ 12 ಸ್ಪಾಟ್ ಇದಾವಂತೆ. 1 ಅವರ್ ಆಗುತ್ತಂತೆ ಎಲ್ಲನೂ ಸುತ್ತಾಡೋದಕ್ಕೆ. ನಾವು ಸುಮ್ಮನೆ ಮೇನ್ ಯಾವ್ಯಾವ ಇದ್ದಾವೆ ಒಂದೆರಡು ನೋಡಿಕೊಂಡು ಹೋಗ್ತೀವಿ ವಾಪಸ್. ಸೊ ಶಿವರಾಜೇಶ್ವರ ದೇವಸ್ಥಾನ ಇದು. ಒಳಗಡೆ ಈ ಥರ ಒಂದು ಮೂರ್ತಿ ಇದೆ. ಸೊ ಅಲ್ಲಿ ಮೊಬೈಲ್ ಅಲೋವಿಲ್ಲ, ಹಾಗಾಗಿ ವಿಡಿಯೋ ಮಾಡಲಿಲ್ಲ. ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹೋದರೆ ಹೀಗೆ ಮುಂದೆ ಪ್ಲೇಸಸ್ ಇದ್ದಾವೆ ನೋಡೋದಕ್ಕೆ. ನೋಡ್ತೀವಿ ನಾವು. ಇವಾಗ ಹೋಗ್ತೀವೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ಇವರು ಇಲ್ಲಿ ಕೂತಿದ್ದಾರೆ, ರಾಕಿ ಮತ್ತು ಇವರು. ಇವ್ರ ಹತ್ರ ಹೋಗೋಣ. ಸೊ ಫ್ರೆಂಡ್ಸ್, ಕಿಲ್ಲಾದಲ್ಲಿ ಕೆಲವೊಂದು ಪ್ಲೇಸಸ್ ಎಲ್ಲ ನೋಡಿದ್ವಿ. ಸೊ ನೋಡಿ ಬಂದು ಇವಾಗ ಬಂದು ಇಲ್ಲಿ ಕೂತಿದ್ದೀವಿ. ಎಕ್ಸಿಟ್ ಹತ್ರ ಬಂದು ಕೂತಿದ್ದೀವಿ. ಇವನು ನೋಡಿ ಇಲ್ಲಿ ತಣ್ಣಗಿದೆ, ಮೇಲ್ಗಡೆ ಬೇಡ ಅಂತೆ ಅವನಿಗೆ, ಕೆಳಗಡೆ ಮಲ್ಕೊಳ್ತಾನಂತೆ. ಸೊ ಅದೇ ಬಂದು ಕೂತಿದ್ದೀವಿ ಇವಾಗ. ಯಾರವರು ಗಾಡಿಯವರು, ಬೋಟ್ ಅವರು ಬಂದಿದ್ದಾರೆ, ಅಲ್ಲಿದ್ದಾರೆ. ಇನ್ನೊಂದು 5 ನಿಮಿಷ ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ಅವ್ರಿಗಿಂತ ಮೊದಲು ನಾವಿಲ್ಲಿ ಬಂದಿದ್ದೀವಿ. ಇನ್ನು ನೆಕ್ಸ್ಟ್ ಬೋಟ್ ಹತ್ರ ಹೋಗಬೇಕು. ಸೊ ಫ್ರೆಂಡ್ಸ್, ಅಲ್ಲಿದೆಲ್ಲ ಬೋಟಿಂಗು. ಅಲ್ಲಿಂದ ನಾವು ಬೋಟ್ ಮಾಡ್ತಾ ಬೋಟಿಂಗಲ್ಲಿ ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಇಲ್ಲಿ ಬಂದು ಬೋಟ್ ನಮಗೆ ಡ್ರಾಪ್ ಮಾಡಿತು. ಇದೇ ನೋಡಿ ಕಿಲ್ಲ. ಸೊ ಇದೆಲ್ಲ ಕಿಲ್ಲ. ಇಲ್ಲಿಂದ ಹೀಗೆ ನೆಕ್ಸ್ಟ್ ಇಲ್ಲೊಂದು ಬ್ರಿಡ್ಜ್ ಮಾಡಿದ್ದಾರೆ ಮಿಡಲಲ್ಲಿ. ಸಮುದ್ರದ ಮಧ್ಯೆನೇ ಇರೋದು ಇದು ಕಿಲ್ಲ. ನೋಡ್ಬೋದು ನೀವು, ಸುತ್ತಲೂ ಸಮುದ್ರ ಇದೆ, ಮಧ್ಯದಲ್ಲಿ ಕಿಲ್ಲ ಇರೋದು.
ಇವಾಗ ಇಲ್ಲಿ ಬ್ರಿಡ್ಜ್ ಮಾಡಿದ್ದಾರೆ, ಆ ಬ್ರಿಡ್ಜ್ ಹತ್ರ ಸ್ವಲ್ಪ ಹೋಗೋಣ ಬನ್ನಿ. ಅಲ್ಲಿಂದ ಯಾವ ಥರ ವ್ಯೂ ಕಾಣುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ನೋಡಿ, ಅಲ್ಲಿ ಶಿವಾಜಿ ಮಹಾರಾಜ ಅವ್ರ ಮೂರ್ತಿ ಕಾಣ್ತಾ ಇದೆ ನಿಮಗೆ, ನೋಡ್ಬೋದು. ಅಲ್ಲಿ ಮೂರ್ತಿ ಇದೆ. ಈ ಕಡೆ ಸುತ್ತಲೂ ಸಮುದ್ರ, ಮಧ್ಯದಲ್ಲಿ ಬ್ರಿಡ್ಜ್ನ ಕಟ್ಟಿದ್ದಾರೆ. ಹಾಗೆ ಇಲ್ಲಿ ಮಧ್ಯದಲ್ಲಿ ಕಿಲ್ಲ ಕೂಡ ಇದೆ. ಈ ಥರ ಇದೆ ನೋಡಿ ಕಿಲ್ಲ. ನಮ್ಮ ರಾಕಿ ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದಾನೆ. ಪೋರ್ಟ್ ನೋಡಿಕೊಂಡು ಇವಾಗ ಫೈನಲಿ ರಾಕಿನ ಕರ್ಕೊಂಡ ಬೀಚಿಗೆ ಬಂದಿದ್ದೀವಿ. ರಾಕಿ ಫಸ್ಟ್ ಟೈಮ್ ಬೀಚಿಗೆ ಬಂದಿದ್ದಾನೆ. ಯಾವ ಥರ ಎಂಜಾಯ್ ಮಾಡ್ತಾನೆ ಏನೇನು ಅಂತ ನೋಡೋಣ. ಬೀಚಲ್ಲಂತರೂ ಫುಲ್ ಎಂಜಾಯ್ ಮಾಡ್ದೆ ನಮ್ಮ ರಾಕಿ. ಅದಾದಮೇಲೆ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಇವಾಗ ಊಟ ಮಾಡ್ತಾಯಿದ್ದೀವಿ. ಮನೆಯಿಂದನೇ ಅಡುಗೆ ಮಾಡ್ಕೊಂಡು ಬಂದಿದ್ದೆ. ಚಪಾತಿ ಪಲ್ಯ ಎಲ್ಲನೂ ತೊಗೊಂಬಂದಿದ್ದೆ. ಹಾಗೆ ಜೀರಾ ರೈಸ್ ಕೂಡ ತಂದಿದ್ದೆ. ಒಂದೊಳ್ಳೆ ಮಧ್ಯಾಹ್ನದ ಊಟನ ಮಾಡಿದ್ವಿ. ಫ್ರೆಂಡ್ಸ್ ಅಲ್ಲಿ ನೋಡಿ ಬೀಚ್, ಇದು ನಮ್ಮ ರೂಮ್. ಹಿಂಗೆ ಹೋದರೆ ನಮ್ಮ ರೂಮ್. ಇಲ್ಲೇ ಟೇಬಲ್ ಅದು ಅರೇಂಜ್ ಮಾಡಿಕೊಟ್ಟಿದ್ರು, ಇಲ್ಲೇ ಊಟ ಮಾಡಿದ್ವಿ. ನಮ್ಮ ಊಟ ಆಯಿತು. ಇವಾಗ ಇವರು ರಾಕಿಗೆ ಚಪಾತಿನ ತಿನ್ನಿಸ್ತಾ ಇದ್ದಾರೆ. ಬಂಗಾರಿ ಚಪಾತಿನಪ್ಪ. ಸೊ ಬೀಚಲ್ಲಿ ಹೋಗಿ ಬಂದು ಸ್ನಾನ ಅದು ಮಾಡಿ ಆಮೇಲೆ ಊಟ ಮಾಡಿದ್ವಿ. ಇವಾಗ ರಾಕಿ ಚಪಾತಿ ತಿನ್ನೋದು ಮುಗಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು, ಆಮೇಲೆ ಹೋಗೋದು ಊರ ಕಡೆಗೆ. ಸೊ ಫ್ರೆಂಡ್ಸ್, ಫೈನಲಿ ನಮ್ಮ ಮಾಳ್ವಾನ್ ಟ್ರಿಪ್ ಫಿನಿಶ್ ಆಯಿತು. ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ಬಂದಿದ್ದೆ, ಹಾಗಾಗಿ ಊಟ ಮಾಡಿದ್ವಿ. ಒಂದೊಳ್ಳೆ ಊಟನ ಮುಗಿಸ್ಕೊಂಡ್ವಿ. ಸೊ ಇನ್ನೇನು ಹೋಗಬೇಕು. ಇವರು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದಾರೆ. ಆ ಕಡೆ ರಾಕಿ ಕೂಡ ಆಟ ಆಡ್ತಾ ಇದ್ದಾನೆ. ಆ ಕಡೆ ರಾಕಿದ ಆಟ ನಡೆದಿದೆ, ಈ ಕಡೆ ಇವ್ರು ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ರೂಮ್ ಎಲ್ಲ ಚೆಕ್ಔಟ್ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ರಿಟರ್ನ್ ಚಿಕ್ಕೋಡಿಗೆ. ಸೊ ಬಾಯ್ ಬಾಯ್ ಮಾಳ್ವನ್. ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಆಯಿತು ಮಾಳ್ವನ್ ಬೀಚಲ್ಲಿ, ಅದು ಕೂಡ ನಮ್ಮ ರಾಕಿ ಒಟ್ಟಿಗೆ. ಸೊ ಇಲ್ಲಿಗೆ ಮಾಳ್ವನ್ಗೆ ಬಾಯ್ ಹೇಳಬೇಕು. ಮೇನ್ ನಮ್ಮ ರಾಕಿಗೆ ಬೀಚ್ ತೋರಿಸ್ಬೇಕಾಗಿತ್ತು. ಹಾಂ, ಮೇನ್ ಬೀಚ್ ತೋರಿಸ್ಬೇಕಿತ್ತು. ಬೀಚಲ್ಲಿ ಅವನು ಎಂಜಾಯ್ ಮಾಡ್ದ. ಸೂಪರ್ ಆಗಿತ್ತು ಅಲ್ಲ ರೀ? ಮಸ್ತ್. ಸೊ ಫ್ರೆಂಡ್ಸ್, ಮಾಳ್ವನ್ ಬೀಚೆಲ್ಲ ನೋಡ್ಕೊಂಡು ಬಂದ್ವಿ. ಆನ್ ದ ವೇ ಇಲ್ಲಿ ತುಂಬ ಮ್ಯಾಂಗೋಸ್ ಅಂಗಡಿಗಳೆಲ್ಲ ಸಿಗ್ತವೆ ನಿಮಗೆ. ರೋಡ್ ಸೈಡೆಲ್ಲ ಮ್ಯಾಂಗೋ ಮಾರ್ತಾ ಇರ್ತಾರೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ದೊಡ್ಡ ಸೈಜಲ್ಲಿದೆ ಮ್ಯಾಂಗೋ ಅಂಥೇಳಿ. ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾ ಇದೆ. ದೇವಗಢ ಮ್ಯಾಂಗೋ ಇದು. ನಾನು ಇದೊಂದು ಬಾಕ್ಸ್ ಹಾಗೆ ಇದೊಂದು ಬಾಕ್ಸ್, 2 ಬಾಕ್ಸ್ನ ತೊಗೊಳ್ತಾ ಇದ್ದೀನಿ. ಯಾಕಂದರೆ ಈ ಕಡೆ ಬಂದಿದ್ದೀವಿ ಅಂದಮೇಲೆ ಮ್ಯಾಂಗೋ ತೊಗೊಳ್ಳೇಬೇಕು. ಸೊ ಫ್ರೆಂಡ್ಸ್, ಬೆಳಗ್ಗೆ ಮಾಳ್ವನ್ಗೆ ಹೋಗಬೇಕಾದ್ರೆ ನಾವು ನಿಪ್ಪಾನಿ, ಅದ್ಮಾಪುರ್, ಸೊ ಈ ಥರ ಪೋಂಡ ಘಾಟ್ ಮೇಲಿಂದ ಮಾಳ್ವನ್ಗೆ ಹೋಗಿದ್ವಿ. ಸೊ ಇವಾಗ ರಿಟರ್ನ್ ಆಗಬೇಕಾದ್ರೆ ನಾವು ಅಂಬೋಲಿ ಘಾಟ್ ಮೇಲಿಂದ ಹೋಗ್ತಾ ಇದ್ದೀವಿ. ಆಜ್ರಾ, ಅಂಬೋಲಿ ಘಾಟ್, ಸೊ ಸಂಕೇಶ್ವರ್ ಮೇಲಿಂದ ಹೋಗ್ತಾ ಇದ್ದೀವಿ. ಸೊ ಆವಾಗೊಂದು ರೂಟ್ ಆಯಿತು, ಇವಾಗೊಂದು ರೂಟ್ ಆಗಿದೆ. ಸೊ ಜರ್ನಿನ ಶುರು ಮಾಡಿದ್ದೀವಿ. ಸೊ ಇಲ್ಲಿ ರಾಕಿಗೋಸ್ಕರ ಒಂದು ಲೈಟಾಗಿ ಬ್ರೇಕ್ನ ತೊಗೊಂಡಿದ್ದೀವಿ.
ಇಲ್ಲಿಂದ ಮ್ಯಾಂಗೋ ಎಲ್ಲ ಖರೀದಿನೂ ಆಯಿತು. ಇಲ್ಲಿಂದ 120 ಕಿಲೋಮೀಟರ್ ಐತಿ. ಇಲ್ಲಿಂದ 120 ಕಿಲೋಮೀಟ್ರ್ ಇದೆ ಅಂತೆ. ಸೊ ಇಲ್ಲಿ ಬ್ರೇಕ್ ತೊಗೊಂಡಿದ್ದೀವಿ. ಇಲ್ಲಿಂದ ಇನ್ನು ಡೈರೆಕ್ಟ್ ಊರ ಕಡೆ ಹೋಗೋದೆ. ಸೊ ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ಇವಾಗ ಅಂಬೋಲಿ ಘಾಟಲ್ಲಿ ಇರ್ತಕ್ಕಂಥ ವ್ಯೂ ಪಾಯಿಂಟಿಗೆ ಬರ್ತಾ ಇದ್ದೀವಿ. ಸೊ ಇನ್ನೇನು ಸ್ವಲ್ಪ ಹೊತ್ತಷ್ಟೇ ಘಾಟ್ ಮುಗಿಯುತ್ತೆ. ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಮಾಡಿದ್ದಾರೆ. ಸೊ ವ್ಯೂ ಪಾಯಿಂಟ್ ತೋರಿಸ್ತೀನಿ ಬನ್ನಿ. ಸೊ ಫ್ರೆಂಡ್ಸ್, ಇದು ನೋಡಿ ಅಂಬೋಲಿ ಘಾಟ್ ವ್ಯೂ ಪಾಯಿಂಟ್. ಸನ್ಸೆಟ್ ಆಗ್ತಾ ಇದೆ ಈಗ. ಮೋಡ ಇರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನೋಡ್ಬೋದು ಜಂಗಲ್ ಎಷ್ಟು ಚೆನ್ನಾಗಿ ಹಚ್ಚ ಹಸಿರಾಗಿದೆ ಅಂತ. ಪ್ರಕೃತಿಯ ಮಡಿಲಲ್ಲಿ ನಾವಿದ್ದೀವಿ ಈಗ. ಇಲ್ಲಿ ನೋಡ್ಬೋದು ರಾಕಿ, ಅಕ್ಷಯ್ ಮತ್ತು ಶೀತಲ್ ಯಾವ ಥರ ಕೂತಿದ್ದಾರೆ ಅಂತ. ಸನ್ಸೆಟ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಎಸ್. ಸೊ ಫ್ರೆಂಡ್ಸ್, ಈಗ ಇಲ್ಲಿ ಬಿಸಿ ಬಿಸಿ ಟೀ ಮಾಡಿಕೊಡ್ತಾರೆ. ಇಲ್ಲಿ ಟೀ ಕುಡಿದು ನಾವು ಮುಂದೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋದು. ಆಹಾ, ಸ್ಟ್ರಾಂಗ್ ಐತಲ್ರಿ ಅವನಲ್ಲಿದ ನೋಡಿ ರಾಕಿ. ಸೊ ಟೀ ಕುಡಿದು ಜರ್ನಿನ ಕಂಟಿನ್ಯೂ ಮಾಡಬೇಕು. ಇನ್ನೂ 1.5 ಅವರ್ ಆಗ್ಬೋದು ಇನ್ನೂ ಜರ್ನಿ. ಸೊ ಫ್ರೆಂಡ್ಸ್, ಈಗ ನೋಡಿ ನಾವು ಗಡಿಂಗ್ ಲಾಜ್ನಲ್ಲಿದ್ದೀವಿ. ಒಂದು ಶಾರ್ಟ್ ಬ್ರೇಕ್ ತೊಗೊಂಡಿದ್ದೀವಿ. ರಾಕಿ ಬಿಸ್ಕಿಟ್ ತಿಂತಾ ಇದ್ದಾನೆ. ನಮಗೋಸ್ಕರ ಬಿಸಿ ಬಿಸಿ ಚಿಕನ್ 65 ರೆಡಿ ಆಗ್ತಾ ಇವೆ. ಟೈಮ್ ಆಗಿತ್ತು, ಹಾಗಾಗಿ ಗಡಿಂಗ್ ಲಾಜಲ್ಲೇ ಊಟ ಮುಗಿಸ್ಕೊಂಡ್ವಿ. ಸೊ ರಾತ್ರಿ ಒಂದು ಊಟನ ಮುಗಿಸ್ಕೊಂಡು ಇವಾಗ ಚಿಕ್ಕೋಡಿಗೆ ರಿಟರ್ನ್ ಆಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಆಲ್ರೆಡಿ ನಾನು ಮಾಳ್ವನ್ ಟ್ರಿಪ್ ಪಾರ್ಟ್ 1 ವಿಡಿಯೋನ ಹಾಕಿದ್ದೀನಿ. ಇನ್ನೂ ಯಾರ್ಯಾರು ನೋಡಿಲ್ವೋ ಹೋಗಿ ವಿಡಿಯೋನ ನೋಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದು ಪಾರ್ಟ್ 2 ವಿಡಿಯೋ ನಿಮ್ಗೆ ಯಾವ ಥರ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಮನೆಗೆ ರೀಚ್ ಆಗೋದಕ್ಕೆ ನೈಟ್ 10:30 ಆಯಿತು. ಮಾರ್ನಿಂಗ್ ಇವರು ಗಾಡಿನ ವಾಶ್ ಮಾಡೋದಕ್ಕೆ ತೊಗೊಂಡು ಹೋಗಿದ್ರು. ಯಾಕಂದರೆ ರಾಕಿನ ಕರ್ಕೊಂಡು ಹೋಗಿದ್ವಿ. ಅದು ಅಲ್ಲದೆ ಬೀಚ್ ಹತ್ರ ಹೋಗಿದ್ವಿ. ಹಾಗಾಗಿ ತುಂಬ ಮರಳಿತ್ತು. ಓಂ ಸಾಯಿ ವಾಷಿಂಗ್ ಸೆಂಟರ್ಗೆ ಹೋಗಿ ಗಾಡಿನ ವಾಶ್ ಮಾಡಿಸ್ಕೊಂಬಂದರು. ಹಾಗೆ ನಮ್ಮ ಮಾಳ್ವನ್ ಟ್ರಿಪ್ ಪಾರ್ಟ್ 2 ವಿಡಿಯೋ ಯಾವ ಥರ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.